ಭೂಕುಸಿತವಾದ ವಯನಾಡಿನಲ್ಲಿ ಸಾವಿನ ಆಕ್ರಂದನ ಮುಗಿಲು ಮುಟ್ಟಿದೆ. ಗುಡ್ಡದ ಮಣ್ಣಲ್ಲಿ ಕೊಚ್ಚಿ ಹೋದವರು ಎಲ್ಲಿ ಹೋದ್ರು ಅನ್ನೋದೇ ಗೊತ್ತಾಗ್ತಿಲ್ಲ. ಜೀವದ ಹಂಗು ತೊರೆದು ಶೋಧ ಕಾರ್ಯ ನಡೆಸಿದ್ರೂ ಒಬ್ಬರ ಸುಳಿವೂ ಸಿಕ್ಕಿಲ್ಲ. ಪದೇ ಪದೇ ಕೇರಳದ ವಯನಾಡಿನಲ್ಲಿ ಗುಡ್ಡ ಕುಸಿತ ಆಗ್ತಾ ಇರುವಂಥದ್ದು. ಇದಕ್ಕೆ ಪ್ರಮುಖವಾಗಿ ವಾಣಿಜ್ಯೀಕರಣ ಹಾಗೂ ಅವೈಜ್ಞಾನಿಕ ಕಾಮಗಾರಿಗಳೇ ಕಾರಣ ಅಂತ. ಇದೇ ನದಿಯ ಮೇಲ್ಭಾಗದಲ್ಲಿ ಟನಲ್ ಅನ್ನು ನಿರ್ಮಾಣ ಮಾಡಲಿಕ್ಕೆ ಇಲ್ಲಿನ ಏನು ಆಡಳಿತ ಮುಂದಾಗಿತ್ತು. ದೇವರ ನಾಡಲ್ಲೀಗ ದೇವರೇ ಕಣ್ಮರೆಯಾದಂತೆ ಕಾಣ್ತಿದೆ. ಯಾಕಂದ್ರೆ ಅಭಿವೃದ್ಧಿ ಹೆಸರಲ್ಲಿ ಮಾಡಿದ ಹುಚ್ಚಾಟಕ್ಕೆ ಅಮಾಯಕರು ತರೆಗೆಲೆಗಳಂತೆ ಉದುರಿ ಹೋಗಿದ್ದಾರೆ. ಮುಂಜಾನೆ ಅಪ್ಪಳಿಸಿದ ಜವರಾಯ ಸಿಕ್ಕಿದ್ದನ್ನೆಲ್ಲ ಮಸಣ ಮಾಡಿದ್ದಾನೆ. ಇಲ್ಲೊಂದು ಊರಿತ್ತು, ಇಲ್ಲೊಂದಿಷ್ಟು ಮಂದಿ ಬದುಕು ಕಟ್ಟಿಕೊಂಡಿದ್ರು ಅನ್ನೋದಿಕ್ಕೆ ಸಣ್ಣದೊಂದು ಸುಳಿವು ಸಿಕ್ತಿಲ್ಲ. ಏರಿಯಾಗಿ ಏರಿಯವೇ ಬಾಯ್ ತೆರೆದು ನಿಂತಿದೆ. ಮೈಕೊಡವಿ ನಿಂತ ಪ್ರಕೃತಿ ಮಾತೆ ಒಂದೇ ಒಂದು ಕ್ಷಣದಲ್ಲಿ ಎಲ್ಲವನ್ನು ಅಲ್ಲೋಲ ಕಲ್ಲೋಲ ಮಾಡಿದ್ದಾಳೆ. ಹೀಗಾಗಿ ಇಲ್ಲಿ ಉಳಿದಿರುವುದು ಬರೀ ಅವಶೇಷ. ಹೇಳ ಹೆಸರಿಲ್ಲದಂತಾಗಿರೋ ಜಾಗ, ಪ್ರಕೃತಿಯ ಸೌಂದರ್ಯವನ್ನ ಹೊದ್ದು ಮಲಗಿದ್ದ ಜಾಗವೀಗ ಅಕ್ಷರಶಃ ಸ್ಮಶಾನದಂತಾಗಿದೆ. ಕೊಚ್ಚಿ ಹೋದವರ ಸುಳಿವು ಸಿಕ್ತಿಲ್ಲ. ಕಣ್ಮರೆಯಾದವರ ಬಗ್ಗೆ ಸಣ್ಣ ಕುರುಹುಗಳು ಕಾಣ್ತಿಲ್ಲ. ನರಕ ಸದೃಶ್ಯವಾದ ಊರಲ್ಲೀಗ ಬರೀ ಕಣ್ಣೀರ ಕೂಗು ಕೇಳ್ತಿದೆ. ಗುಡ್ಡ ಕುಸಿದ ಊರಲ್ಲಿ ಹೆಣಗಳ ಹುಡುಕಾಟ. ಕಲ್ಲಾಡಿಯ ಕಣ್ಣೀರ ಕತೆ ತೆರೆದಿಡ್ತಿದೆ ನ್ಯೂಸ್ 18. ಜಸ್ಟ್ 2 ವರ್ಷದ ಹಿಂದೆ ಇದೇ ವಯನಾಡು ತಲ್ಲಣಿಸಿ ಹೋಗಿತ್ತು. ಕತ್ತಲ ರಾತ್ರಿಯಲ್ಲಿ ಅಪ್ಪಳಿಸಿದ್ದ ಜವರಾಯ ಊರನ್ನೇ ಸಮಾಧಿ ಮಾಡಿದ್ದ. ಈ ಘಟನೆಯೇ ಇನ್ನೂ ಮಾಸಿಲ್ಲ. ಅಷ್ಟರಲ್ಲೇ ಮತ್ತೊಂದು ಆಪತ್ತು ಬಂದಪ್ಪಳಿಸಿದೆ. ಮೀನಾಕ್ಷಿ ಸೇತುವೆ ಇದ್ದ ಜಾಗದಲ್ಲೀಗ ಬರೀ ಮೌನ ಆವರಿಸಿದೆ. ಎತ್ತ ನೋಡಿದ್ರೂ ಆಳೆತ್ತರದ ಕೆಸರು ರಾಶಿಯೇ ಕಣ್ಣಿಗೆ ಬೀಳುತ್ತೆ. ಇದೇ ಜಾಗದಲ್ಲಿ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ತೆರೆದಿಡ್ತಿದೆ. ಗುಡ್ಡ ಕುಸಿದ ಊರಿನ ಕಣ್ಣೀರ ಕಥೆಗಳನ್ನ ಎಳೆಯಾಗಿ ತೆರೆದಿಡ್ತಿದೆ. ಮೃತದೇಹಗಳನ್ನ ಅಥವಾ ಅವರು ಬದುಕಿದ್ರೆ ಅವ್ರನ್ನ ರೆಸ್ಕ್ಯೂ ಮಾಡುವಂಥದ್ದು ಇರ್ಬೋದು, ಅಥವಾ ಅವರು ಮೃತಪಟ್ಟಿದ್ರೆ ಆ ಮೃತದೇಹಗಳನ್ನ ಹೊರ ತೆಗೆಯುವಂಥದ್ದೇ ಈಗ ಸವಾಲಿನ ಕೆಲಸ. ಕಲ್ಲಾಡಿಯಲ್ಲೀಗ ಬರೀ ಆರ್ತನಾದ ಕೇಳ್ತಿದೆ. ಬೆಳ್ಳಂಬೆಳಗ್ಗೆಯೇ ಶೋಧ ಕಾರ್ಯಕ್ಕಿಳಿದ NDRF ಸಿಬ್ಬಂದಿ ಮಣ್ಣಲ್ಲಿ ಮಣ್ಣಾದವರಿಗೆ ಮೂಲೆ ಮೂಲೆ ಜಾಲಾಡ್ತಿದ್ದಾರೆ. ಈಗಾಗಲೇ 5 ಹೆಣವಾಗಿ ಸಿಕ್ಕಿದ್ದು 7 ಮಂದಿಯ ಸಣ್ಣ ಸುಳಿವೂ ಇಲ್ಲ. ಹೀಗಾಗಿ ಯುದ್ಧೋಪಾದಿಯಲ್ಲಿ ಶೋಧ ಕಾರ್ಯ ನಡೀತಿದೆ. ಆದರೆ ಬಿಟ್ಟು ಬಿಡದೆ ಸುರಿತಿರೋ ಮಳೆಯೇ ದೊಡ್ಡ ಸವಾಲಾಗಿದ್ದು NDRF ಸಿಬ್ಬಂದಿ ಹರಸಾಹಸ ಪಡ್ತಿದ್ದಾರೆ. ಕಲ್ಲಾಡಿಯ ಮೀನಾಕ್ಷಿ ಸೇತುವೆ ಏನಿದೆ, ಬ್ರಿಡ್ಜ್ ಏನಿದೆ, ಇಲ್ಲಿ 2ನೇ ದಿನದ ಕಾರ್ಯಾಚರಣೆಯಲ್ಲಿ ತೊಡಗಿರುವಂಥದ್ದು. 2ನೇ ದಿನ ಈಗಾಗಲೇ NDRF ಇರ್ಬೋದು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. 5 ಪಾಲಿಗೆ ಭಗವಂತನಾದ ಟ್ಯಾಂಕರ್. ಇದೊಂದು ದೃಶ್ಯ ಇಡೀ ಘಟನೆಯ ಕಂಪ್ಲೀಟ್ ಕಹಾನಿ ಬಿಚ್ಚಿಟ್ಟಿದೆ. ಗುಡ್ಡ ಕುಸಿತದ ಸುಳಿವು ಸಿಕ್ತಿದ್ದಂತೆ ಎದ್ನೋ ಬಿದ್ನೋ ಅಂತ ಎಲ್ಲರೂ ಓಡಿ ಬಂದಿದ್ರು. ಜೀವ ಉಳಿಸಿಕೊಳ್ಳೋ ಭರದಲ್ಲಿ ಉಸಿರು ಬಿಗಿ ಹಿಡಿದು ಓಡಿದ್ರು. ಆದರೆ ವಿಧಿಯ ಸಂಚಿನ ಮುಂದೆ ಸತ್ತವರ ಲೆಕ್ಕವೇ ಸಿಕ್ತಿಲ್ಲ. ಆದರೆ ಇದೊಂದು ದೃಶ್ಯ ಮಾತ್ರ ಎಲ್ಲರ ಹುಬ್ಬೇರಿಸ್ತಿದೆ. ಇದೊಂದು ಟ್ಯಾಂಕರ್ ಇಲ್ಲದೆ ಹೋಗಿದ್ರೆ ಇನ್ನೈವರು ಜೀವಂತ ಸಮಾಧಿಯಾಗ್ತಿದ್ರು. ಯಮರೂಪದಲ್ಲಿ ಅಪ್ಪಳಿಸಿ ಬಂದಿದ್ದ ಮಣ್ಣಿನ ರಾಶಿಗೆ ಇದೇ ಟ್ಯಾಂಕರ್ ಅಡ್ಡಿಯಾಗಿತ್ತು. ಇದೀಗ ಇದೇ ಜಾಗದಲ್ಲೇ ನ್ಯೂಸ್ 18 ವರದಿಗಾರ ಆನಂದ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. CCTV ದೃಶ್ಯದಲ್ಲಿ ಬರುವಂತಹ ಒಂದು ಟ್ಯಾಂಕರ್ ಏನಿದೆ, ಆ ಟ್ಯಾಂಕರ್ನ ಆಶ್ರಯದಲ್ಲಿ ಸುಮಾರು 5 ಜನ ಜೀವವನ್ನು ಉಳಿಸ್ಕೊಳ್ತಾರೆ. ತಾವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಇದೇ ಆ ಟ್ಯಾಂಕರ್. ಇದು ಕರ್ನಾಟಕದ್ದು ಮೂಲದ ಒಂದು ಟ್ಯಾಂಕರ್ ಅಂತೇಳಿ ಗೊತ್ತಾಗಿರುವಂಥದ್ದು. ಈ ಟ್ಯಾಂಕರ್ KA42 ಅಂತ ನೇಮ್ ಬೋರ್ಡ್ ಸಹ ಇದೆ. ನಿನ್ನೆ ಇದೇ ಟ್ಯಾಂಕರ್ ಗುಡ್ಡ ಕುಸಿತದ ಸಂದರ್ಭದಲ್ಲಿ ಸುಮಾರು 4 ಜೀವವನ್ನು ಉಳಿಸಿದೆ. ಮೀನಾಕ್ಷಿ ನದಿಯ ದಡದಲ್ಲಿ ಸಾವಿನ ಕಾರ್ಮೋಡ. ಜಸ್ಟ್ 2 ದಿನದ ಹಿಂದೆ ಈ ಜಾಗ ಸ್ವರ್ಗದಂತಿತ್ತು. ಪ್ರಕೃತಿಯ ಮಡಿಲಲ್ಲಿ ಹರಿತಿದ್ದ ಮೀನಾಕ್ಷಿ ನದಿ ಎಲ್ಲರ ಕಣ್ಮನ ಸೆಳೆತಿತ್ತು. ಆದ್ರೀಗ ಇದೇ ನದಿಯಲ್ಲಿ ಅದೆಷ್ಟೋ ಜನ ತೇಲಿ ಹೋದ್ರೋ ಗೊತ್ತಾಗ್ತಿಲ್ಲ. ನದಿಯ ದಡದಲ್ಲಿ ಕಣ್ಣು ಹಾಯಿಸಿದಷ್ಟೂ ದೂರಕ್ಕೂ ಬರೀ ಅವಶೇಷಗಳೇ ಕಾಣ್ತಿವೆ. ಈ ಕ್ಷಣಕ್ಕೂ ನದಿ ತೀರದಲ್ಲಿ ಬಸ್, ಕಾರ್, ಬೈಕ್ಗಳು ತೇಲಾಡ್ತಿವೆ.
ಯಮಗುಡ್ಡದ ಮಣ್ಣಿನ ರಾಶಿಯಲ್ಲಿ ವಾಹನಗಳೆಲ್ಲ ಹುದುಗಿ ಹೋಗಿವೆ. ತಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಬಸ್ಸು ಜೊತೆಗೆ ಇನ್ನೊಂದಷ್ಟು ವೆಹಿಕಲ್ಗಳು ಏನು ಇಲ್ಲಿ ನನ್ನ ಪಾರ್ಕಿಂಗ್ ಅನ್ನ ಮಾಡಲಾಗಿತ್ತು ಅವೆಲ್ಲವೂ ಕೂಡ ಮೀನಾಕ್ಷಿ ನದಿಯಲ್ಲಿ ಇದೆ. ಜೊತೆಗೆ ಇಲ್ಲಿದ್ದಂಥ ತೆಂಗಿನ ಮರಗಳಿರ್ಬೋದು, ಒಂದಷ್ಟು ಮರಗಳಿರ್ಬೋದು, ಎಲ್ಲವೂ ಕೂಡ ನದಿಯ ಅವಶೇಷದಲ್ಲಿ ಇರುವಂತ. ಬಿಟ್ಟು ಬಿಡದೆ ಸುರಿತಿದೆ ಮಳೆ, ಕ್ಷಣ ಕ್ಷಣಕ್ಕೂ ಆತಂಕ. ಬಿಟ್ಟು ಬಿಡದೆ ಸುರಿತಿರೋ ಮಳೆ, ಹೆಜ್ಜೆ ಇಡೋದಿಕ್ಕೂ ಆಗದಂತೆ ಸೃಷ್ಟಿಯಾಗ್ತಿರೋ ಮಣ್ಣಿನ ರಾಶಿ, ಇದರ ಮಧ್ಯೆ ಮತ್ತೆ ಮತ್ತೆ ಗುಡ್ಡ ಕುಸಿಯುವ ಆತಂಕ ಕಾಡ್ತಿದೆ. ಕಲ್ಲಾಡಿಯಲ್ಲಿ ಧಾರಾಕಾರ ಮಳೆಯಾಗ್ತಿರೋದ್ರಿಂದ ಮತ್ತೆ ಗುಡ್ಡ ಕುಸಿಯುವ ಆತಂಕ ಕಾಡ್ತಿದೆ. ಸಿಬ್ಬಂದಿ ಕೂಡ ಜೀವ ಕೈಯಲ್ಲಿ ಹಿಡ್ಕೊಂಡೇ ಕಾರ್ಯಾಚರಣೆ ನಡೆಸುತ್ತಿದ್ದು, ಮಳೆಯೇ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಸೈಟ್ ಇಂಜಿನಿಯರ್ ಕಾರ್ಮಿಕರ ಸುಳಿವೇ ಇಲ್ಲ. ಗುಡ್ಡದ ಬುಡದಲ್ಲೇ ಸುರಂಗ ಕಾಮಗಾರಿ ನಡೀತಿದ್ರಿಂದ 10 ಕಾರ್ಮಿಕರು ಕೆಲಸ ಮಾಡ್ತಿದ್ರು. ಸೈಟ್ ಇಂಜಿನಿಯರ್ಗಳ ಜೊತೆಗೆ ಕಾರ್ಮಿಕರು ಕೂಡ ಕೆಲಸ ಮಾಡ್ತಿದ್ರು. ಅದರಲ್ಲಿ ಬಹುತೇಕರ ಸುಳಿವೇ ಇಲ್ಲ. ಹೀಗಾಗಿ ಬದುಕಿರೋ ಸಾಧ್ಯತೆಯೇ ತುಂಬಾ ಕಡಿಮೆ. ಸುರಂಗ ಮಾರ್ಗಕ್ಕೆ ಕಟ್ಟಲಾಗಿದ್ದ ಬೃಹತ್ ಕಾಂಕ್ರೀಟ್ ತಡೆಗೋಡೆ ನಾಶವಾಗಿದ್ದು, ಜೆಸಿಬಿಗಳೆಲ್ಲ ದಿಕ್ಕಾಪಾಲಾಗಿ ಹೋಗಿವೆ. ಈಗಾಗಲೇ 20 ಅಡಿಗೂ ಹೆಚ್ಚು ಆಳದ ಮಣ್ಣನ್ನ ಕ್ಲಿಯರ್ ಮಾಡಿದ್ದಾರೆ. ಆದರೂ ಕೂಡ ನಾಪತ್ತೆಯಾದವರ ಸುಳಿವು ಸಿಕ್ತಿಲ್ಲ. ಕೆಲ್ಲಾಡಿಯಲ್ಲಿ 170ಕ್ಕೂ ಹೆಚ್ಚು ಸಿಬ್ಬಂದಿ ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಆದರೆ ಈವರೆಗೂ ನಾಪತ್ತೆಯಾದವರ ಸುಳಿವು ಸಿಕ್ಕಿಲ್ಲ. ಇದರ ಮಧ್ಯೆ ಗುತ್ತಿಗೆದಾರ ಗಂಡಾಂತರವೊಂದು ಬಿಚ್ಚಿಕೊಂಡಿದೆ. ಇದೇ ಗುಡ್ಡದಲ್ಲಿ ಸುರಂಗ ಮಾರ್ಗ ಮಾಡ್ತಿದ್ರು. ಕಾಮಗಾರಿ ವೇಳೆ ತೆಗೆದಿದ್ದ ಮಣ್ಣನ್ನ ಅಲ್ಲೇ ಇಟ್ಟಿದ್ರು. ಇದು ಜಿಲ್ಲಾಡಳಿತದ ಗಮನಕ್ಕೆ ಬರ್ತಿದ್ದಂತೆ ಕಾಮಗಾರಿ ನಡೆಸ್ತಾ ಇದ್ದ ಕೆಆರ್ಸಿಎಲ್ ಹಾಗೂ ದಿಲೀಪ್ ಬಿಲ್ಡ್ ಕಾನ್ ಸಂಸ್ಥೆಗೆ ಪತ್ರವನ್ನು ಬರೆದಿದ್ರು. ಆದಷ್ಟು ಬೇಗ ಮಣ್ಣನ್ನ ಕ್ಲಿಯರ್ ಮಾಡುವಂತೆ ಸೂಚನೆ ಕೊಟ್ಟಿದ್ರು. ಆದರೆ ಜಿಲ್ಲಾಧಿಕಾರಿ ಮಾತನ್ನ ಕಿವಿ ಮೇಲೆ ಹಾಕೊಂಡಿರಲಿಲ್ಲ. ಇದೇ ಈಗ ಆಪತ್ತಿಗೆ ಕಾರಣವಾಗ್ತಿರೋದು. ಗುಡ್ಡ ಕುಸಿತದ ಜೊತೆಗೆ ಭಾರೀ ಪ್ರಮಾಣದ ಮಣ್ಣು ಅಪ್ಪಳಿಸಿದೆ. 27th of June ಇಂದ ವರ್ಕ್ ಸ್ಟಾಪ್ ಮಾಡಕ್ಕೆ ಹೇಳಿದ್ವಿ. ಹಾಗಾಗಿ ವರ್ಕ್ ನಡೀತಾ ಇರಲಿಲ್ಲ. ಓನ್ಲಿ ಸರ್ವೆಲೆನ್ಸ್ಗೆ ಅವಶ್ಯ ಆಗಿರುವಂಥ ಜನ ಮಾತ್ರ ಅಲ್ಲಿದ್ದರು. ಸೊ ಹಾಗಾಗಿ ನಮಗೆ ಮೇಜರ್ ಕ್ಯಾಶುಯಾಲಿಟೀಸ್ ಇಲ್ಲ. ಅವರ ಸ್ಟಾಫ್ 3 ಜನ ದೇ ಆರ್ ಫೌಂಡೆಡ್, 5 ಜನ ಮಿಸ್ಸಿಂಗ್ ಇನ್ನೂ ರಿಪೋರ್ಟ್ ಮಾಡಿದ್ದಾರೆ. ಮಿಸ್ಸಿಂಗ್ ಜನನ ಹುಡ್ಕೋದು ಇವತ್ತಿಂದು ಮೇಜರ್ ಆಕ್ಟಿವಿಟಿ ನಮಗೆ. ಒಟ್ನಲ್ಲಿ ವಿಧಿಯ ಸಂಚೋ ಅಥವಾ ಮನುಷ್ಯರ ಬೇಜವಾಬ್ದಾರಿಯೋ ಗೊತ್ತಿಲ್ಲ. ಆದರೆ ಅಮಾಯಕರು ಮಾತ್ರ ಬಲಿಯಾಗಿದ್ದಾರೆ. ಅಭಿವೃದ್ಧಿಯ ಹೆಸರಲ್ಲಿ ಇಂತಹ ಆಪತ್ತುಗಳು ಎದುರಾದರೆ ಜನ ಬದುಕೋದು ಹೇಗೆ ಹೇಳಿ? ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, News 18 ಕೇರಳ.